ಮೈಸೂರಿನ ಪ್ರತಿಷ್ಠಿತ ಕ್ರೈಸ್ಟ್ ಕಾಲೇಜು ಹಾಗೂ ಪುಷ್ಪ ಕಾನ್ವೆಂಟಿನ ಎನ್ಎಸ್ಎಸ್ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮವನ್ನು ಪಿರಿಯಾಪಟ್ಟಣ ಕೂರ್ಗಲ್ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕೂರ್ಗಲ್ ಬಳಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ತಪ್ಪಲಿನಲ್ಲಿರುವ ಶಿಥಿಲಾವಸ್ಥೆಗೆ ತಲುಪಿದ್ದ ಐತಿಹಾಸಿಕ ಪ್ರಸಿದ್ಧ ಎಮ್ಮೆ ಬಸಪ್ಪ ದೇವಾಲಯ ಹಾಗೂ ಗುರುಮಂಟಪವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಅದರ ಮಹತ್ವವನ್ನು ಸಾರುವ ದೃಷ್ಟಿಯಿಂದ ಮೈಸೂರಿನ ಪ್ರತಿಷ್ಠಿತ ಕ್ರೈಸ್ಟ್ ಕಾಲೇಜ್ ಹಾಗೂ ಪುಷ್ಪ ಕಾನ್ವೆಂಟ್ ವತಿಯಿಂದ ಎನ್ಎಸ್ಎಸ್ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಬೆಟ್ಟದಪುರ ಹಾಗೂ ಕೂರ್ಗಲ್ ಗ್ರಾಮಸ್ಥರ ಸಹಾಯದಿಂದ ಮಂಟಪವನ್ನು ಶುಚಿಗೊಳಿಸುವ ಮೂಲಕ ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮವನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಕ್ರೈಸ್ಟ್ ಕಾಲೇಜಿನ ಅಧ್ಯಾಪಕ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿಗಳಾದ ವೇದರಾಜ್ ಅವರು ಮಾತನಾಡಿ, ಪ್ರತಿ ವರ್ಷವೂ ನಾವು ಎನ್ಎಸ್ಎಸ್ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಹಿಂದಿನ ವರ್ಷ ಶ್ರೀರಂಗಪಟ್ಟಣದ ಬಳಿ ಇರುವ ಕರಿಘಟ್ಟದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಬಾರಿ ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸುವ ಯೋಜನೆ ಹಾಕಿಕೊಳ್ಳುವ ಮೂಲಕ ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಕೂರ್ಗಲ್ ಗ್ರಾಮದ ಸಮಾಜ ಸೇವಕ ಮಹೇಶ್ ಹಾಗೂ ವಿದ್ಯಾರ್ಥಿಗಳು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ನನ್ನ ಹೆಸರು ವೇದರಾಜು. ಕ್ರೈಸ್ಟ್ ಕಾಲೇಜು ಮೈಸೂರಿನಲ್ಲಿ ಕನ್ನಡ ಅಧ್ಯಾಪಕ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾವು ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಎನ್ಎಸ್ಎಸ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾಯಿರ್ತೀವಿ. ಅದರಲ್ಲಿ ಔಟ್ರೀಚ್ ಪ್ರೋಗ್ರಾಮ್ ಕೂಡ ಒಂದು. ಕಳೆದ ಬಾರಿ ನಾವು ಶ್ರೀರಂಗಪಟ್ಟಣದ ಬಳಿ ಇರುವಂಥ ಕರಿಘಟ್ಟದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡಿದ್ದು. ಈಗ ಅದೇ ರೀತಿ ಬೆಟ್ಟದಪುರ ಸಮೀಪ ಇರುವಂಥ ಕೂರ್ಗಲ್ಲು ಬಳಿನಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ, ಎಮ್ಮೆ ಬಸಪ್ಪ ದೇವಸ್ಥಾನ ಹಾಗೂ ಗುರುಕುಲ ಮಂಟಪ ಅನ್ನುವಂಥ ಒಂದು ಕಟ್ಟಡವನ್ನು ನಾವು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಎನ್ಎಸ್ಎಸ್ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಈ ದಿನ ಕರ್ಕೊಂಡು ಬಂದಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪುರಾತತ್ವ ಕಟ್ಟಡವನ್ನು ಸಂರಕ್ಷಣೆ ಮಾಡೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರುವಂಥದ್ದು. ಹಾಗೆ ಕೂರ್ಗಲ್ಲು ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಸಹಕರಿಸ್ತಿದ್ದಾರೆ. ಹಾಗೆ ಬೆಟ್ಟದಪುರ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ನಾನು ಮಹೇಶ್ ಅಂತೇಳಿ ಇಲ್ಲೇ ಕೂರ್ಗಲ್ನ ಸ್ಥಳೀಯ ನಿವಾಸಿಯಾಗಿದ್ದು, ಈ ದಿನ ಎನ್ಎಸ್ಎಸ್ ಕ್ಯಾಂಪ್ಗೋಸ್ಕರ ಮೈಸೂರಿನ ಕ್ರೈಸ್ಟ್ ಕಾಲೇಜು ಮತ್ತು ಪುಷ್ಪ ಕಾನ್ವೆಂಟು ಬಂದಿರ್ತಕ್ಕಂಥವ್ರು. ಅವ್ರ ಜೊತೆ ನಾವು ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತೀವಿ. ಇವಾಗ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇವಾಗ ಸ್ವಚ್ಛತಾ ಕಾರ್ಯ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ನಿಧಿ ಇದೆಯೇನೋ ಅಂತ ಹೇಳ್ಬಿಟ್ಟು ಕಟ್ಟಡದ ಒಳಗಡೆ ಬಗದಿ ಎಲ್ಲನೂ ಹಾಳು ಮಾಡಿರ್ತಾರೆ. ಅದನ್ನು ಪುರಾತತ್ವ ಇಲಾಖೆಯವರು ಗಮನಿಸಿ ಈ ಕಟ್ಟಡವನ್ನು ಸಂರಕ್ಷಿಸಬೇಕು. ಹಾಗೆ ಈ ಬೆಟ್ಟದ ಸುತ್ತ ತುಂಬ ಈ ಥರ ಕಟ್ಟಡಗಳಿದ್ದು ಅವುಗಳನ್ನು ಸಂರಕ್ಷಿಸಬೇಕು ಮತ್ತು ಪ್ರವಾಸೋದ್ಯಮಕ್ಕೆ ಈ ಸ್ಥಳಗಳನ್ನ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿ ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಅಮೃತ ಎಸ್. ನಾನು ಪುಷ್ಪ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ CBSEಯಿಂದ ಬಂದಿದ್ದೀನಿ, ಪಿರಿಯಾಪಟ್ಟಣ. ನಾವು ಇಲ್ಲಿ ಬೆಟ್ಟದಪುರಗೆ ಬಂದಿದ್ದೀವಿ ಇವತ್ತು. ಇಲ್ಲಿ ನಾವು
ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಬಂದಿದ್ದೀವಿ. ನೀವು ಬೆಟ್ಟದಪುರದಲ್ಲಿ ಏನಾದರೂ ಕಸಗಳನ್ನು ಎಸಿತಾ ಇದ್ದರೆ ಈ ಪ್ಲೇಸಲ್ಲಿ ಪ್ಲೀಸ್ ಕಸ ಎಸಿಬೇಡಿ. ಇದು ಆ್ಯಂಟಿಕ್ ಪ್ಲೇಸ್ ಆಗಿರೋದು, ಆ್ಯನ್ಸಿಸ್ಟರ್ಸ್ ಯೂಸ್ ಮಾಡ್ತಿದ್ದ ಪ್ಲೇಸು. ಅದಕ್ಕೆ ಇಲ್ಲಿ ಕಸನೆಲ್ಲ ಹಾಕಬೇಡಿ, ಕ್ಲೀನಾಗಿ ಇಟ್ಕೊಳ್ಳಿ. ಕಸ ಜಾಸ್ತಿ ಹಾಕಿ ಇಲ್ಲೆಲ್ಲ ತುಂಬ ಜಾಸ್ತಿ ಪೊಲ್ಯೂಷನ್ ಆಗೋಗಿದೆ. ಇಲ್ಲಿ ಜನಗಳು ತಿರ್ಗಾಡೋಕ್ಕೆ ಆಗ್ತಾಯಿಲ್ಲ. ಜಾಸ್ತಿ ಕಸ ಹಾಕಬೇಡಿ, ಕ್ಲೀನಾಗಿ ಇಟ್ಕೊಳ್ಳಿ. ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೀವಿ, ಮತ್ತು ಕಸ ಹಾಕಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ನನ್ನ ಹೆಸರು ಪವಿತ್ರ. ನಾವು ಕ್ರೈಸ್ಟ್ ಕಾಲೇಜ್ ಮೈಸೂರಿಂದ ಬಂದಿದ್ದೀವಿ. ನಾನು 3ನೇ ಚತುರ್ಮಾಸದಲ್ಲಿ ಓದ್ತಾ ಇದ್ದೀನಿ, BCA ಮಾಡ್ತಾ ಇರೋದು. ಸೊ ಇದು ಬಂದು ನನಗೆ 3ನೇ ವರ್ಷದ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಆಗಿದೆ. ಇವಾಗ ನಾವು ಬಂದಿರೋದು ಬಂದು ಬೆಟ್ಟದಪುರದಲ್ಲಿ ಕೂರ್ಗಲ್ ಬಳಿ ಇರುವ ಗುರುಕುಲ ಮಂಟಪಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಇದು ಸಾಂಸ್ಕೃತಿಕ ಕಟ್ಟಡ ಆಗಿರೋದ್ರಿಂದ ಐತಿಹಾಸಿಕ ಉಳ್ಳಂಥದ್ದಾಗಿದ್ರೂ ಕೂಡ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಅರಿವು ಇಲ್ಲ. ಮತ್ತು ಇದು ಫುಲ್ ನಾಶ, ಅಂದರೆ ಗಿಡ ಎಲ್ಲ ಬೆಳ್ಕೊಂಡು ಯಾರೂ ಇದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇವಾಗ ಅದು ಅರಿವು ಮೂಡಿಸ್ಬೇಕು ಅಂತ, ಅದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರೂ ಹೊಣೆ ಆಗಿರೋದ್ರಿಂದ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಮತ್ತು ಇದ್ರ ಜೊತೆಗೆ ನಾವು ನಮ್ಮ ಕಾಲೇಜಲ್ಲಿ 2 ವರ್ಷದಿಂದನೂ ಕೂಡ 3 ವರ್ಷದಿಂದ, ನಾನಿದು 3ನೇ ವರ್ಷ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ಎಲ್ಲರೂ ಪ್ರತಿ ವರ್ಷವೂ ಐತಿಹಾಸಿಕ ಕಟ್ಟಡಗಳನ್ನ ಸಂರಕ್ಷಣೆ ಮಾಡಿಕೊಂಡು, ಮತ್ತು ಇದ್ರ ಜೊತೆಗೆ ವಾರ್ಷಿಕ ವಿಶೇಷ ಶಿಬಿರಗಳನ್ನ ಮಾಡಿಕೊಂಡು, ಅದ್ರ ಜೊತೆ ಗಿಡಗಳನ್ನ ಸಂರಕ್ಷಣೆ ಮಾಡೋದು, ಗಿಡ ನೆಡೋ ಮುಖಾಂತರ ಎಲ್ಲರಿಗೂ ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸೋದಂಥದ್ದು, ಮತ್ತು ಎಲ್ಲರಿಗೂ ಕೂಡ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋವಂಥದ್ದು ಎಲ್ಲನೂ ಕಾರ್ಯಕ್ರಮಗಳನ್ನ ಮಾಡ್ಕೊಂಬಂದಿದ್ದೀವಿ. ಸೊ ಅದೇ ಥರ ಇದು ಕೂಡ ನಾವು ಸಾಂಸ್ಕೃತಿಕ ಉಳ್ಳಂಥ ಇತಿಹಾಸ ಕಟ್ಟಡವನ್ನು ಸಂರಕ್ಷಣೆ ಮಾಡಬೇಕು, ಮತ್ತು ಅದನ್ನು ನಾವು ಉಳಿಸ್ಕೊಬೇಕು. ಮುಂದೆ ಬರುವಂಥ ಪೀಳಿಗೆಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವಿಲ್ಲಿ ಶ್ರಮದಾನವನ್ನು ಮಾಡೋದಕ್ಕೆ ಬಂದಿದ್ದೀವಿ.